ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ನನ್ನ ಫ್ರೆಂಡ್ಸ್ ಎಲ್ಲರೂ ನಂಗೆ ಇಷ್ಟವಾಗಿರೋ ಅಡುಗೆನ ಮಾಡ್ಕೊಂಡು ಬಂದಿದ್ದಂತಹ ದಿನದ ವ್ಲಾಗ್ ಇದು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಹಾಗಾಗಿ ಅವರೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಳ್ಳೋದೆ. ಸುಮ್ಮನೆ ಅದಕ್ಕೆ ಚಿಕ್ಕದಾಗಿ ನಾನು ಆ್ಯಕ್ಚುಲಿ ಈ ಸತಿ ಸೀಮಂತ ಎಲ್ಲ ಏನು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ನಲ್ಲ, ಹಾಗಾಗಿ ಫ್ರೆಂಡ್ಸ್ ಎಲ್ಲ ಬಂದಾಗ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಸರಿ ಅಂತ ಹೇಳಿ ಪ್ರತಿಯೊಂದನ್ನು ಹೇಗೆ ಕಾಣ್ತಾ ಇದೆ ನೋಡಿ ಅಂತ ಹೇಳಿ ನನ್ನನ್ನು ಕೇಳಿ ನನಗೆ ಹೇಗೆ ಇಷ್ಟ ಆಗುತ್ತೆ ಅದೇ ಥರ ಅವರು ಬಲೂನ್ಸ್ ಎಲ್ಲದನ್ನು ಬ್ಲೋ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ರು. ಪಾಪ ಪ್ರತಿಯೊಬ್ಬರಿಗೂ ಕೂಡ ನಾನು ಕೆಲಸನ ಕೊಟ್ಬಿಟ್ಟಿದ್ದೆ, ಯಾರಿಗೂ ಫ್ರೀಯಾಗಿರೋಕ್ಕೆ ಬಿಡಲಿಲ್ಲ. ಅವರು ಖುಷಿಯಿಂದ ನಿಮ್ಗೆ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಬಲೂನೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಎಲ್ಲರೂ ಹೆಲ್ಪ್ ಮಾಡಿಕೊಂಡು, ಅವ್ರು ಬ್ಯುಸಿ ಇದ್ದರೂ ಕೂಡ ನಾನು ಹೇಳಿದ ಡೇಟಿಗೆ ನನಗೆ ಬೇಗ ಡೆಲಿವರಿ ಆಗಿಬಿಡುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಫ್ರೀ ಮಾಡಿಕೊಂಡು, ನೀವು ಯಾವ ಡೇಟ್ ಹೇಳ್ತೀರಾ ಅದೇ ಡೇಟಿಗೆ ನಿಮಗೆ ಇಷ್ಟ ಆಗಿರೋ ಅಡುಗೆನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಫ್ರೀ ಮಾಡ್ಕೊಂಡು ಬಂದರು. ನನಗಂತೂ ಫುಲ್ ಖುಷಿ ಆಯಿತು ಆ್ಯಂಡ್ ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು. ನಮ್ಮ ಆಲೂರಲ್ಲಿ ತುಂಬ ಚೆನ್ನಾಗಿರುವಂತಹ ಒಳ್ಳೆ ಫ್ರೆಂಡ್ಸ್ ನನಗೆ ಸಿಕ್ಕಿದ್ದಾರೆ. ಆ್ಯಂಡ್ ಇದು ಅಷ್ಟೇ, ಕೇಕ್ನ ನಾನು ಪೇಸ್ಟಲ್ ಕೇಕ್ಸ್ ಬೈ ಹಾಸನ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜು, ಅವ್ರ ಹತ್ರ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ. ತುಂಬ ಸತಿ ನಾನು ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ, ನೀವು ನೋಡಿರ್ತೀರ. ಆ್ಯಂಡ್ ಸಿಂಪಲ್ಲಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಡೆಕೋರೇಷನ್ನ ಮಾಡಿದ್ದಾರೆ. ನೋಡಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ಆ್ಯಂಡ್ ಅವ್ರಿಗೆ ಅನಿಸಿರುವಂತಹ ಜೆಂಡರ್ನ ಅವ್ರು ವೋಟ್ ಮಾಡ್ತಾಯಿದ್ರು. ಕೆಲವರು ವೋಟ್ ಫಾರ್ ಗರ್ಲ್, ವೋಟ್ ಫಾರ್ ಬಾಯ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದು ಕೂಡ ಫನ್ನಿಯಾಗಿರುತ್ತೆ ಅಂತ ಹೇಳಿ ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಅಮ್ಮನ ಕೇಳ್ತಾ ಇದ್ದಾರೆ ಯಾವುದು ಬೇಬಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಲೈಕ್ ನಾನು ಈ ಸತಿ ಏನು ಸ್ಟ್ರಗಲ್ ಮಾಡಿದೆ ಅಂತ ಅಂದರೆ, ಡೈಲಿ ಇನ್ಸುಲಿನ್ ತಗೊಳ್ತಾ ಇದ್ದೆ ಅಲ್ವಾ, ಹಾಗಾಗಿ ತುಂಬಾ ಸಫರ್ ಮಾಡಿಬಿಟ್ಟೆ ನಾನು ಇನ್ಸುಲಿನ್ನ ತಗೊಂಡು. ಅಮ್ಮ ಯಪ್ಪ ಅವಳು ಚುಚ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ, ಬಟ್ ಅವಳು ಮುಂದೆ ಹೇಳಂಗಿಲ್ಲ ಬಿಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ನನ್ನ ಸಿಚುವೇಶನ್ ಹೀಗಿತ್ತು. ಹಾಗಾಗಿ ಸೀಮಂತ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಏನೂ ಪ್ಲ್ಯಾನ್ ಮಾಡಲಿಲ್ಲ. ಆ ಬೇಬಿ ಆದಮೇಲೆ ನೆಕ್ಸ್ಟ್ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಈ ಥರ ಒಂದು ಬೇಬಿ ಶವರ್ನ ನನ್ನ ಫ್ರೆಂಡ್ಸ್ ಜೊತೆ ಮಾಡಿ ಮುಗಿಸ್ಕೊಂಡೆ. ಆ್ಯಂಡ್ ಇವ್ರ ಹತ್ರ ಕೇಕ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಆದ್ರೂ ಫುಲ್ ತಿನ್ನೋಕ್ಕಾಗಲಿಲ್ಲ ನನಗೆ. ಒಂದೇ ಒಂದು ಸ್ಪೂನಲ್ಲಿ ತಿಂದೆ ಅಷ್ಟೇ, ಬಿಕಾಸ್ ಎಲ್ಲರೂ ಸ್ವೀಟ್ ಅಡುಗೆ ಮಾಡ್ಕೊಂಡು ಬಂದಿದ್ದರು ಮತ್ತು ಖಾರನೂ ಮಾಡ್ಕೊಂಡು ಬಂದಿದ್ರಲ್ವ, ಅದನ್ನು ಕೂಡ ತಿಂದು ಬ್ಯಾಲೆನ್ಸ್ ಮಾಡಬೇಕಿತ್ತಲ್ವ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಿದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ತುಂಬ ಫನ್ನಾಗಿತ್ತು. ಬಟ್ ನನಗೆ ಸ್ವಲ್ಪ ಟೈಮ್ ಅಷ್ಟೇ ಕೂತ್ಕೊಳ್ಳೋಕ್ಕಾಗ್ತಾಯಿತ್ತು. ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ಟೆ. ಬಟ್ ಎಲ್ಲರೂ ನಂಗೆ ತುಂಬಾ ಟಯರ್ಡ್ ಆಗಿತ್ತು ಅಂತ ಅರ್ಥ ಮಾಡಿಕೊಂಡು ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ರು. Slovakia. ನಮ್ಮನೇಲಿದೆ ಗೈಸ್. ಅವರೆಲ್ಲ ಐಟಮ್ ಇಟ್ಕೊಂಡು
ನನಗಂತೂ ಫುಲ್ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಬಟ್ ಹೊಟ್ಟೆ ಹಸ್ತಿಗೆ ತಕ್ಕಂತೆ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಸೇರೋದೇ ಇಲ್ಲ. ಬಟ್ ಎಲ್ಲರೂ ತಂದಿರೋದಂತೂ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಂಡು ಬಂದಿದ್ದರು. ಬಟ್ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ತಿಂದು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಟ್ ನನಗೇನು ಖುಷಿ ಆಯಿತು ಅಂದರೆ ಅಷ್ಟು ರುಚಿಯಾಗಿ ಟೈಮ್ನ ಕೊಟ್ಟು ಎಲ್ರೂ ಮಾಡ್ಕೊಂಡು ಬಂದಿದ್ರಲ್ವ, ತುಂಬಾ ಖುಷಿ ಆಯಿತು. ಅಮ್ಮ ಅಂತೂ ತುಂಬ ಖುಷಿ ಪಡ್ತಾಯಿದ್ರು, ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಬಿಸಿಬೇಳೆ ಬಾತು, ಚಪಾತಿ, ಫ್ರೂಟ್ ಸಲಾಡು, ಶಾವಿಗೆ, ಕಾಯಿ ಒಬ್ಬಟ್ಟು, ಚೀಸ್ ಕೇಕು ಮತ್ತು ಪನ್ನೀರ್ ಗ್ರೇವಿ, ಚಪಾತಿ, ಬಿಸಿಬೇಳೆ ಬಾತು, ಅದ್ರ ಜೊತೆಗೆ ಏನು ಮಿಕ್ಸ್ಚರು, ಅಮ್ಮ ರೈಸು ಮತ್ತು ಸೌತೆಕಾಯಿ ಕೋಸಂಬರಿ ಮಾಡಿದರು. ಆ್ಯಂಡ್ ಅಕ್ಕ ಏನು ಹರಬರ ಕಬಾಬ್ ಮಾಡ್ಕೊಂಡು ಬಂದಿದ್ದರು. ಮತ್ತು ಇನ್ನೊಂದು ಏನದು ಎಲ್ಲದು ಸ್ವೀಟ್ಗಳು ಬಾಯಿಗೆ ಬರ್ತಾಯಿಲ್ಲ ಹೆಸರುಗಳು. ಕೊಬ್ಬರಿ ಮಿಠಾಯಿ, ಮತ್ತು ಒಬ್ಬರು ಕಾರ್ನ್ ಕೋಸಂಬರಿ, ಒಬ್ಬರು ಸೀಬೆಕಾಯಿ ಕೋಸಂಬರಿ, ಒಬ್ಬರು ಪ್ರತಿಯೊಬ್ಬರೂ ನನಗೇನು ಇಷ್ಟ ಅದನ್ನು ಕೇಳಿಕೊಂಡು ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ನಾನು ಕೂಡ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಅಮ್ಮ ಸರ್ವ್ ಮಾಡಿಕೊಟ್ರು. ಎಲ್ಲದನ್ನು ಚೆನ್ನಾಗಿ ತಿಂದು ಫುಲ್ ನನಗೇನೇನು ತಿನ್ನಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲದನ್ನು ತೀರಿಸ್ಕೊಂಡೆ. ಬಟ್ ನಾನು ಏನು ಕೇಳಿದ್ದೆ ಅದನ್ನೇ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಹೀಗಿತ್ತು. ಆಮೇಲೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟನ ಮಾಡಿದ್ವಿ. ಬಟ್ ಏನಂದರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗಿನ್ನೂ ಏನೇನೋ ತಿನ್ನಬೇಕು ಅಂತ ಆಸೆ ಇತ್ತು. ಬಟ್ ಏನಂದರೆ ಡಯಾಬಿಟಿಸ್ ಇರೋದ್ರಿಂದ ಏನೇನೂ ಕರೆಕ್ಟಾಗಿ ತಿನ್ನೋಕ್ಕೆ ಆಗಲಿಲ್ಲ ಅಂತ ಅನಿಸುತ್ತೆ ನನಗೆ. ಐಸ್ ಕ್ರೀಮು ತಿನ್ನಬೇಕು ಅನ್ನಿಸ್ತಿತ್ತು, ಐಸ್ ಕ್ರೀಮ್ ತಿನ್ನೋದಕ್ಕೂ ಭಯ, ಡಯಾಬಿಟಿಸ್ ಇತ್ತು ಅಂತ ಹೇಳಿ. ಸ್ವೀಟ್ ತಿನ್ನೋಕ್ಕೂ ಭಯ. ಹಾಗಾಗಿ ಎಲ್ಲದನ್ನು ಅವಾಯ್ಡ್ ಮಾಡಿಕೊಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಯಾರಿಗೂ ನನ್ನ ಥರ ಸಿಚುಯೇಷನ್ ಬೇಡಪ್ಪ. ಎಲ್ಲರೂ ಪ್ರೆಗ್ನೆನ್ಸಿಯಲ್ಲಿ ಏನೇನು ತಿನ್ನಬೇಕು ಎಲ್ಲ ಚೆನ್ನಾಗಿ ತಿನ್ನಬೇಕು. ಆದರೂ ನಾನು ತಿಂದೆ ಕೆಲವೊಂದೊಂದನ್ನು ಬಿಡಲಿಲ್ಲ. ಬಟ್ ನನ್ನ ಥರನೇ ಯಾರಾದರೂ ಇದ್ದರೆ ಪಾಪ ನಿಜವಾಗ್ಲೂ ಫೀಲ್ ಮಾಡ್ಕೋಬೇಡಿ, ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ನನ್ನ ಥರ ಸಿಚುಯೇಷನ್ ಇದ್ದೇ ಇರುತ್ತೆ ಕೆಲವರಿಗೆ. ಬಟ್ ನಾನು ಆ್ಯಸ್ ಅ ವ್ಲಾಗರ್ ಆಗಿ ಹೇಳ್ಕೊಳ್ತೀನಿ ಅಷ್ಟೇ. ಬಟ್ ಕೆಲವರು ಹೇಳ್ಕೊಡಲ್ಲ. ಬಟ್ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರ ನನಗೆ, ನಾನು ಕೂಡ ಅದೇ ಸಿಚುಯೇಷನ್ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಇಟ್ಸ್ ಓಕೆ, ಡೆಲಿವರಿ ಆದಮೇಲೆ ನಾರ್ಮಲ್ ಬರುತ್ತೆ. ಬಿಕಾಸ್ ನನ್ನ ಮಗಳು ಡೆಲಿವರಿಯಲ್ಲಿ ನಂಗೆ ಒಂದು 2-3 ಡೇಸಿಗೆ ನಾರ್ಮಲ್ ಬಂದಿತ್ತು. ಹೋಪ್ ನಂಗೆ ಈ ಸಲನೂ ನಾರ್ಮಲ್ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸಪೋಸ್ ನೀವು ಯಾರಾದರೂ ನನ್ನ ಸಿಚುಯೇಷನಲ್ಲಿದ್ದರೆ ನಿಮಗೂ ಕೂಡ ನಾರ್ಮಲ್ ಬಂದೇ ಬರುತ್ತೆ. ಆರಾಮಾಗಿರಿ, ಡಯಟ್ ಫುಡ್ಡನ್ನು ತಿಂದ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇ ಕೂತಿದ್ವಿ, ನೀವು ಅದೇ ಹೇಳಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಒಂದು ಗೇಮ್ ಆಡಿಕೊಂಡು ಮನೆಗೆ ಹೊರಟ್ರು. ನಾನು ಸ್ವಲ್ಪ ಟಯರ್ಡ್ ಆಗಿತ್ತು, ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೊಂಡಿದ್ದೆ. ಆ್ಯಂಡ್ ರಾತ್ರಿ ಮಧ್ಯಾಹ್ನ ಹೆವಿಯಾಗಿ ತಿಂದಿದ್ನಲ್ವ, ಸ್ವಲ್ಪ ಬ್ಯಾಲೆನ್ಸ್ಡಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ರಾತ್ರಿ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹೆಚ್ಕೊಂಡು ತಿಂದೆ. ಆ್ಯಂಡ್ ಲಿಪಿ ಅಮ್ಮ ನಾನೇ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ಲು. ಆ್ಯಂಡ್ ಡೆಕೋರೇಟ್ ಮಾಡಿದ್ಮೇಲೆ ನನ್ನ ಮಗಳು ಸ್ಕೂಲಿಂದ ಬಂದು ಫುಲ್ ಎಲ್ಲದನ್ನು ಹಾರ್ಡ್ ಹಾಕಿದ್ಲು. ಹಾಗಾಗಿ ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗಾಗಿತ್ತು ಫೈನಲಿ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ.